ನಿತೀಶ್ ಕುಮಾರ್ ಬಿಹಾರದ ಅತ್ಯಂತ ಜನಪ್ರಿಯ ರಾಜಕಾರಣಿಗಳಲ್ಲಿ ಒಬ್ಬರು. ಅತಿ ಹೆಚ್ಚು ಬಾರಿ ಮುಖ್ಯಮಂತ್ರಿ ಗದ್ದುಗೆ ಏರಿದಂತಹ ನಾಯಕ. ಇದೀಗ ಮತ್ತೆ ಬಿಹಾರ್ ಕುರುಕ್ಷೇತ್ರದಲ್ಲಿ ಎನ್ಡಿಎ ಕಮಾಲ್ ಮಾಡಿದೆ. ನಿತೀಶ್ 10ನೇ ಬಾರಿ ಸಿಎಂ ಕುರ್ಚಿ ಇರೋದಕ್ಕೆ ಸಜ್ಜಾಗಿದ್ದಾರೆ. ನಿಮಗೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ ಏನಂತಂದ್ರೆ, ನೀವು ರಾಜಕಾರಣದಲ್ಲಿ ಹಲವು ಕಡೆ ನೋಡಿದ್ದೀರಿ, 9-10 ಸಾರಿ ಎಂಎಲ್ಎಗಳಾದಂತವರು ಮಂತ್ರಿ ಆಗೋದಕ್ಕೆ ತಿಪ್ಪುರ್ಲಾಗ ಹಾಕ್ತಾರೆ, ಆದ್ರೂ ಮಂತ್ರಿ ಭಾಗ್ಯ ಸಿಗ್ತಿರೋದಿಲ್ಲ. ಇವರು ಎಂಎಲ್ಎನೇ ಅಲ್ಲ, 10ನೇ ಬಾರಿ ಮುಖ್ಯಮಂತ್ರಿ ಆಗ್ತಿದ್ದಾರೆ. ನೋಡಿ ಇವರ ಅದೃಷ್ಟ ಹೆಂಗಿದೆ ನೋಡಿ. ಎಂಎಲ್ಎ ಆಗದೇನೆ ಸಿಎಂ ಆಗೋದಂದ್ರೆ ಇನ್ ತಮಾಷೆನಾ? ನೋಡಿ ಈ ಸ್ಟೋರಿನ. ಬಿಹಾರ್ ಕುರುಕ್ಷೇತ್ರದ ಫಲಿತಾಂಶ ಹೊರಬಿದ್ದಿದೆ. ಬಿಜೆಪಿ ನೇತೃತ್ವದ ಎನ್ಡಿಎ ಮತ್ತೆ ಅಧಿಕಾರದ ಗದ್ದುಗೆ ಏರಲಿದೆ. ನಿತೀಶ್ ನೇತೃತ್ವದ ಸರ್ಕಾರಕ್ಕೆ ಸತತ 5ನೇ ಅವಧಿಗೆ ಭಾರಿ ಬಹುಮತ ಸಿಕ್ಕಿದೆ. ಮತ್ತೆ ಪಲ್ಟೂರಾಮ್ ಮುಖ್ಯಮಂತ್ರಿ ಸ್ಥಾನಕ್ಕೇರೋದು ನಿಚ್ಚಳವಾಗಿದೆ. ಪಲ್ಟೂರಾಮ್ ಪರಾಕ್ರಮ. ಬಿಹಾರದ ಅತ್ಯಂತ ಜನಪ್ರಿಯ ನಾಯಕ ನಿತೀಶ್ ಕುಮಾರ್ ಪಲ್ಟೂರಾಮ್ ಅಂತಾನೆ ಖ್ಯಾತಿ ಪಡೆದಿದ್ದಾರೆ. 74 ವರ್ಷದ ನಿತೀಶ್ ಕುಮಾರ್ಗೆ ಸಿಎಂ ಪಟ್ಟಕ್ಕೇರಿಸಲು ಬಹುಪರಾಕಂತಿದ್ದಾರೆ. ಈ ಮೂಲಕ 10ನೇ ಬಾರಿ ಸಿಎಂ ಕುರ್ಚಿಗೇರೋದಕ್ಕೆ ನಿತೀಶ್ ಸಜ್ಜಾಗಿದ್ದಾರೆ. 1985ರಲ್ಲಿ ಪ್ರಥಮ ಬಾರಿ ಬಿಹಾರ ವಿಧಾನಸಭೆಗೆ ಆಯ್ಕೆಯಾಗಿದ್ದ ನಿತೀಶ್ ಕುಮಾರ್ ಅಧಿಕಾರಕ್ಕಾಗಿ ಮೈತ್ರಿ ಬದಲಿಸಿದರೂ ಚಾಪು ಮಾತ್ರ ಕಡಿಮೆಯಾಗಿಲ್ಲ. ಕಳೆದ 19 ವರ್ಷಗಳಿಂದ ಬಿಹಾರದಲ್ಲಿ ಅಧಿಕಾರದಲ್ಲಿ ಇರುವಂತಹ ನಿತೀಶ್ ಇದೀಗ ಮತ್ತೆ ಸಿಎಂ ಗದ್ದುಗೆ ಏರುವುದಕ್ಕೆ ಸಜ್ಜಾಗಿದ್ದು, ಶಾಸಕರಾಗದೆ 10 ಬಾರಿ ಮುಖ್ಯಮಂತ್ರಿ ಗದ್ದುಗೆ ಏರುತ್ತಿರುವ ಹೆಗ್ಗಳಿಕೆ ಪಡೆದಿದ್ದಾರೆ. ಇನ್ನು ಸಿಎಂ ಆಗುವ ಮುನ್ನ 5 ಬಾರಿ ಸಂಸದರಾಗಿದ್ದರು. ನಿತೀಶ್ ಸರಳ ಸಜ್ಜನಿಕೆ ರಾಜಕಾರಣಿ. ಬಿಹಾರದಲ್ಲಿ ನಿಷ್ಕಳಂಕ ರಾಜಕಾರಣಕ್ಕೆ ಮತ್ತೊಂದು ಹೆಸರು ನಿತೀಶ್ ಕುಮಾರ್. ಸಿಎಂ ಆಗಿ ರಾಜ್ಯವನ್ನ ಮುನ್ನಡೆಸಿದ ನಿತೀಶ್ ಬದುಕು ಹೂವಿನ ಹಾಸಿಗೆ ಆಗಿರಲಿಲ್ಲ. ಬಿಹಾರದ ಭಕ್ತಿಯಾರ್ಪುರ್ನಲ್ಲಿ 1951ರ ಮಾರ್ಚ್ 1ರಂದು ಜನಿಸಿದ ನಿತೀಶ್ ಕುಮಾರ್ ಕುರ್ಮಿ ಕೃಷಿ ಜಾತಿಗೆ ಸೇರಿದವರು. 1972ರಲ್ಲಿ ಪಾಟ್ನಾದ ಎಂಜಿನಿಯರಿಂಗ್ ಕಾಲೇಜಿನಲ್ಲಿ ಎಲೆಕ್ಟ್ರಾನಿಕ್ ಎಂಜಿನಿಯರಿಂಗ್ನಲ್ಲಿ ಬಿಎಸ್ಸಿ ಪದವಿಯನ್ನು ಪಡೆದುಕೊಂಡರು. ಕಾಲೇಜು ದಿನಗಳಿಂದಲೂ ರಾಮ್ ಮನೋಹರ್ ಲೋಹಿಯಾ ಪ್ರಭಾವಕ್ಕೆ ಒಳಗಾಗಿದ್ದ ನಿತೀಶ್ ಕುಮಾರ್ 1971ರಲ್ಲಿ ಸಮಾಜವಾದಿ ಯುವಜನ ಸಭಾಗೆ ಸೇರಿಕೊಂಡರು. 1975ರ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿಯೂ ನಿತೀಶ್ ಜೈಲಿಗೆ ಹೋಗಿದ್ರು. ಬಳಿಕ ಮೊದಲ ಬಾರಿಗೆ 1985ರಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಗೆಲುವನ್ನ ಸಾಧಿಸಿದರು. ಹೀಗೆ ರಾಜಕೀಯ ಬದುಕು ಆರಂಭಿಸಿದ ನಿತೀಶ್ ಕುಮಾರ್ ಮತ್ತೆ ಹಿಂದಿರುಗಿ ನೋಡಲಿಲ್ಲ. ಇನ್ನು ನಿತೀಶ್ ಕುಮಾರ್ ಪಲ್ಟೂರಾಮ್ ಆಗಿ ಪ್ರಸಿದ್ಧಿಯಾಗಿದ್ದೇ ರೋಚಕ. ಅಧಿಕಾರಕ್ಕಾಗಿ ಹಲವಾರು ಬಾರಿ ವಿರೋಧ ಪಕ್ಷಗಳ ಜೊತೆ ಮೈತ್ರಿ ಮಾಡಿಕೊಂಡ ಕಾರಣಕ್ಕೆ ಇವರನ್ನ ಪಲ್ಟೂರಾಮ್ ಅನ್ನುವಂತಹ ಬಿರುದನ್ನ ನೀಡಲಾಗಿದೆ. ಇದರ ಜೊತೆಗೆ ಆಡಳಿತ ವಿರೋಧಿ ಅಲೆಯನ್ನ ಹೇಗೆ ನಿಭಾಯಿಸುವುದರಲ್ಲಿ ನಿತೀಶ್ ತುಂಬಾ ಚಾಣಕ್ಯರಾಗಿದ್ದಾರೆ. ಈವರೆಗೂ ಇವರ ವಿರುದ್ಧ ಯಾವುದೇ ಭ್ರಷ್ಟಾಚಾರ ಆರೋಪವೂ ಕೇಳಿಬಂದಿಲ್ಲ. ಸತತವಾಗಿ 3ನೇ ಬಾರಿ ನಿತೀಶ್ ಕುಮಾರ್ಗೆ ಆಡಳಿತ ಪರ ಅಲೆ ಇದೆ. ಜನರು ನಿತೀಶ್ ಕುಮಾರ್ಗೆ ಜೈಕಾರ ಹಾಕಿದ್ದಾರೆ. ಹೀಗಾಗಿ ಇವರನ್ನ ಸುಶಾಸನ್ ಬಾಬು ಅಂತಾನೂ ಕರೆಯಲಾಗುತ್ತೆ. 1995ರಿಂದ ಇಲ್ಲಿ ತನಕ ಯಾವುದೇ ಪಕ್ಷ ಬಿಹಾರದಲ್ಲಿ ಸ್ವತಂತ್ರವಾಗಿ ಅಧಿಕಾರ ಹಿಡಿದಿಲ್ಲ. ಈ ಸಲವೂ ಕೂಡ ಬಿಹಾರದಲ್ಲೂ ಎನ್ಡಿಎ ಮೈತ್ರಿ ಕಮಾಲ್ ಮಾಡಿದೆ. ಸುಶಾಸನ್ ಬಾಬು ಖ್ಯಾತಿಯ ನಿತೀಶ್ ಕುಮಾರ್ 10ನೇ ಬಾರಿ ಮುಖ್ಯಮಂತ್ರಿಯಾಗಿ ಅಧಿಕಾರದ ಗದ್ದುಗೆ ಏರಲಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನಿತೀಶ್ ಕುಮಾರ್ ಬಿಹಾರದ ಅತ್ಯಂತ ಜನಪ್ರಿಯ ರಾಜಕಾರಣಿಗಳಲ್ಲಿ ಒಬ್ಬರು. ಅತಿ ಹೆಚ್ಚು ಬಾರಿ ಮುಖ್ಯಮಂತ್ರಿ ಗದ್ದುಗೆ ಏರಿದಂತಹ ನಾಯಕ. ಇದೀಗ ಮತ್ತೆ ಬಿಹಾರ್ ಕುರುಕ್ಷೇತ್ರದಲ್ಲಿ ಎನ್ಡಿಎ ಕಮಾಲ್ ಮಾಡಿದೆ. ನಿತೀಶ್ 10ನೇ ಬಾರಿ ಸಿಎಂ ಕುರ್ಚಿ ಇರೋದಕ್ಕೆ ಸಜ್ಜಾಗಿದ್ದಾರೆ. ನಿಮಗೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ ಏನಂತಂದ್ರೆ, ನೀವು ರಾಜಕಾರಣದಲ್ಲಿ ಹಲವು ಕಡೆ ನೋಡಿದ್ದೀರಿ, 9-10 ಸಾರಿ ಎಂಎಲ್ಎಗಳಾದಂತವರು ಮಂತ್ರಿ ಆಗೋದಕ್ಕೆ ತಿಪ್ಪುರ್ಲಾಗ ಹಾಕ್ತಾರೆ, ಆದ್ರೂ ಮಂತ್ರಿ ಭಾಗ್ಯ ಸಿಗ್ತಿರೋದಿಲ್ಲ. ಇವರು ಎಂಎಲ್ಎನೇ ಅಲ್ಲ, 10ನೇ ಬಾರಿ ಮುಖ್ಯಮಂತ್ರಿ ಆಗ್ತಿದ್ದಾರೆ. ನೋಡಿ ಇವರ ಅದೃಷ್ಟ ಹೆಂಗಿದೆ ನೋಡಿ. ಎಂಎಲ್ಎ ಆಗದೇನೆ ಸಿಎಂ ಆಗೋದಂದ್ರೆ ಇನ್ ತಮಾಷೆನಾ? ನೋಡಿ ಈ ಸ್ಟೋರಿನ.
ಬಿಹಾರ್ ಕುರುಕ್ಷೇತ್ರದ ಫಲಿತಾಂಶ ಹೊರಬಿದ್ದಿದೆ. ಬಿಜೆಪಿ ನೇತೃತ್ವದ ಎನ್ಡಿಎ ಮತ್ತೆ ಅಧಿಕಾರದ ಗದ್ದುಗೆ ಏರಲಿದೆ. ನಿತೀಶ್ ನೇತೃತ್ವದ ಸರ್ಕಾರಕ್ಕೆ ಸತತ 5ನೇ ಅವಧಿಗೆ ಭಾರಿ ಬಹುಮತ ಸಿಕ್ಕಿದೆ. ಮತ್ತೆ ಪಲ್ಟೂರಾಮ್ ಮುಖ್ಯಮಂತ್ರಿ ಸ್ಥಾನಕ್ಕೇರೋದು ನಿಚ್ಚಳವಾಗಿದೆ. ಪಲ್ಟೂರಾಮ್ ಪರಾಕ್ರಮ. ಬಿಹಾರದ ಅತ್ಯಂತ ಜನಪ್ರಿಯ ನಾಯಕ ನಿತೀಶ್ ಕುಮಾರ್ ಪಲ್ಟೂರಾಮ್ ಅಂತಾನೆ ಖ್ಯಾತಿ ಪಡೆದಿದ್ದಾರೆ. 74 ವರ್ಷದ ನಿತೀಶ್ ಕುಮಾರ್ಗೆ ಸಿಎಂ ಪಟ್ಟಕ್ಕೇರಿಸಲು ಬಹುಪರಾಕಂತಿದ್ದಾರೆ. ಈ ಮೂಲಕ 10ನೇ ಬಾರಿ ಸಿಎಂ ಕುರ್ಚಿಗೇರೋದಕ್ಕೆ ನಿತೀಶ್ ಸಜ್ಜಾಗಿದ್ದಾರೆ. 1985ರಲ್ಲಿ ಪ್ರಥಮ ಬಾರಿ ಬಿಹಾರ ವಿಧಾನಸಭೆಗೆ ಆಯ್ಕೆಯಾಗಿದ್ದ ನಿತೀಶ್ ಕುಮಾರ್ ಅಧಿಕಾರಕ್ಕಾಗಿ ಮೈತ್ರಿ ಬದಲಿಸಿದರೂ ಛಾಪು ಮಾತ್ರ ಕಡಿಮೆಯಾಗಿಲ್ಲ. ಕಳೆದ 19 ವರ್ಷಗಳಿಂದ ಬಿಹಾರದಲ್ಲಿ ಅಧಿಕಾರದಲ್ಲಿ ಇರುವಂತಹ ನಿತೀಶ್ ಇದೀಗ ಮತ್ತೆ ಸಿಎಂ ಗದ್ದುಗೆ ಏರುವುದಕ್ಕೆ ಸಜ್ಜಾಗಿದ್ದು, ಶಾಸಕರಾಗದೆ 10 ಬಾರಿ ಮುಖ್ಯಮಂತ್ರಿ ಗದ್ದುಗೆ ಏರುತ್ತಿರುವ ಹೆಗ್ಗಳಿಕೆ ಪಡೆದಿದ್ದಾರೆ. ಇನ್ನು ಸಿಎಂ ಆಗುವ ಮುನ್ನ 5 ಬಾರಿ ಸಂಸದರಾಗಿದ್ದರು. ನಿತೀಶ್ ಸರಳ ಸಜ್ಜನಿಕೆ ರಾಜಕಾರಣಿ. ಬಿಹಾರದಲ್ಲಿ ನಿಷ್ಕಳಂಕ ರಾಜಕಾರಣಕ್ಕೆ ಮತ್ತೊಂದು ಹೆಸರು ನಿತೀಶ್ ಕುಮಾರ್. ಸಿಎಂ ಆಗಿ ರಾಜ್ಯವನ್ನ ಮುನ್ನಡೆಸಿದ ನಿತೀಶ್ ಬದುಕು ಹೂವಿನ ಹಾಸಿಗೆ ಆಗಿರಲಿಲ್ಲ. ಬಿಹಾರದ ಭಕ್ತಿಯಾರ್ಪುರ್ನಲ್ಲಿ 1951ರ ಮಾರ್ಚ್ 1ರಂದು ಜನಿಸಿದ ನಿತೀಶ್ ಕುಮಾರ್ ಕುರ್ಮಿ ಕೃಷಿ ಜಾತಿಗೆ ಸೇರಿದವರು. 1972ರಲ್ಲಿ ಪಾಟ್ನಾದ ಎಂಜಿನಿಯರಿಂಗ್ ಕಾಲೇಜಿನಲ್ಲಿ ಎಲೆಕ್ಟ್ರಾನಿಕ್ ಎಂಜಿನಿಯರಿಂಗ್ನಲ್ಲಿ ಬಿಎಸ್ಸಿ ಪದವಿಯನ್ನು ಪಡೆದುಕೊಂಡರು. ಕಾಲೇಜು ದಿನಗಳಿಂದಲೂ ರಾಮ್ ಮನೋಹರ್ ಲೋಹಿಯಾ ಪ್ರಭಾವಕ್ಕೆ ಒಳಗಾಗಿದ್ದ ನಿತೀಶ್ ಕುಮಾರ್ 1971ರಲ್ಲಿ ಸಮಾಜವಾದಿ ಯುವಜನ ಸಭಾಗೆ ಸೇರಿಕೊಂಡರು. 1975ರ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿಯೂ ನಿತೀಶ್ ಜೈಲಿಗೆ ಹೋಗಿದ್ರು. ಬಳಿಕ ಮೊದಲ ಬಾರಿಗೆ 1985ರಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಗೆಲುವನ್ನ ಸಾಧಿಸಿದರು. ಹೀಗೆ ರಾಜಕೀಯ ಬದುಕು ಆರಂಭಿಸಿದ ನಿತೀಶ್ ಕುಮಾರ್ ಮತ್ತೆ ಹಿಂದಿರುಗಿ ನೋಡಲಿಲ್ಲ. ಇನ್ನು ನಿತೀಶ್ ಕುಮಾರ್ ಪಲ್ಟೂರಾಮ್ ಆಗಿ ಪ್ರಸಿದ್ಧಿಯಾಗಿದ್ದೇ ರೋಚಕ. ಅಧಿಕಾರಕ್ಕಾಗಿ ಹಲವಾರು ಬಾರಿ ವಿರೋಧ ಪಕ್ಷಗಳ ಜೊತೆ ಮೈತ್ರಿ ಮಾಡಿಕೊಂಡ ಕಾರಣಕ್ಕೆ ಇವರನ್ನ ಪಲ್ಟೂರಾಮ್ ಅನ್ನುವಂತಹ ಬಿರುದನ್ನ ನೀಡಲಾಗಿದೆ. ಇದರ ಜೊತೆಗೆ ಆಡಳಿತ ವಿರೋಧಿ ಅಲೆಯನ್ನ ಹೇಗೆ ನಿಭಾಯಿಸುವುದರಲ್ಲಿ ನಿತೀಶ್ ತುಂಬಾ ಚಾಣಕ್ಯರಾಗಿದ್ದಾರೆ. ಈವರೆಗೂ ಇವರ ವಿರುದ್ಧ ಯಾವುದೇ ಭ್ರಷ್ಟಾಚಾರ ಆರೋಪವೂ ಕೇಳಿಬಂದಿಲ್ಲ. ಸತತವಾಗಿ 3ನೇ ಬಾರಿ ನಿತೀಶ್ ಕುಮಾರ್ಗೆ ಆಡಳಿತ ಪರ ಅಲೆ ಇದೆ. ಜನರು ನಿತೀಶ್ ಕುಮಾರ್ಗೆ ಜೈಕಾರ ಹಾಕಿದ್ದಾರೆ. ಹೀಗಾಗಿ ಇವರನ್ನ ಸುಶಾಸನ್ ಬಾಬು ಅಂತಾನೂ ಕರೆಯಲಾಗುತ್ತೆ. 1995ರಿಂದ ಇಲ್ಲಿ ತನಕ ಯಾವುದೇ ಪಕ್ಷ ಬಿಹಾರದಲ್ಲಿ ಸ್ವತಂತ್ರವಾಗಿ ಅಧಿಕಾರ ಹಿಡಿದಿಲ್ಲ. ಈ ಸಲವೂ ಕೂಡ ಬಿಹಾರದಲ್ಲೂ ಎನ್ಡಿಎ ಮೈತ್ರಿ ಕಮಾಲ್ ಮಾಡಿದೆ. ಸುಶಾಸನ್ ಬಾಬು ಖ್ಯಾತಿಯ ನಿತೀಶ್ ಕುಮಾರ್ 10ನೇ ಬಾರಿ ಮುಖ್ಯಮಂತ್ರಿಯಾಗಿ ಅಧಿಕಾರದ ಗದ್ದುಗೆ ಏರಲಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.